ಶ್ರೀ ರಮೇಶ್ ಚಿಚ್ಕೋಟೆ. ರಮೇಶ್ ಚಿಚ್ಕೋಟೆ ಅವರು ಕಲಬುರಗಿ ಅವರು, ತಂದೆ ಮೋಹನ್, ತಾಯಿ ಲಲಿತಾಬಾಯಿ ರಮೇಶ್ ಅವರು BA LLB ಕರ್ನಾಟಕ ಕ್ಷತ್ರಿಯ ಮಾರಾಟ ಪರಿಷತ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಸ್ನೇಹ ಜೀವದ ಇವರು ಜನಪರ, ಜೀವಪರ, ಸಮಾಜಮುಖಿ ಚಿಂತನೆ ಮತ್ತು ಕಾಳಜಿ ಉಳ್ಳವರಾಗಿದ್ದಾರೆ. ನಾಡು ನುಡಿ ಜಲ ಸಂಸ್ಕೃತಿ ಬಗ್ಗೆ ಅಭಿಮಾನವುಳ್ಳವರು, ಶರಣರ ಕಾಯಕತ್ವವನ್ನು ಮೈಗೂಡಿಸಿಕೊಂಡವರು, ಆದರ್ಶ ವ್ಯಕ್ತಿತ್ವ ಮತ್ತು ಜೀವನ ಕ್ರಮವನ್ನು ರೂಪಿಸಿಕೊಂಡವರು. ಇವರ ಶೈಕ್ಷಣಿಕ ಸಾಧನೆ ಮತ್ತು ಬೋಧನಾ ಸೇವೆಯನ್ನು ಪರಿಗಣಿಸಿ ಸಿರಿಗನ್ನಡ ವೇದಿಕೆ ಜಿಲ್ಲಾ ಘಟಕ ಕಲಬುರಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತ ಪಡೆದುಕೊಂಡಿದ್ದಾರೆ. ಮೊದಲನೇದಾಗಿ ಆತ್ಮೀಯ ಗೆಳೆಯನಾಗಿರ್ತಕ್ಕಂಥ ರಮೇಶ್ ಚಿಚ್ಕೋಟಿ ಸರ್ ಅವರಿಗೆ ತುಂಬು ಹೃದಯದಿಂದ ಅಭಿನಂದನೆಗಳು. ಈಗಾಗಲೇ ರಮೇಶ್ ಸರ್ ಅವರಿಗೆ ಮೊನ್ನೆ ತಾನೇ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ವತಿಯಿಂದ ವಿಜಯಕುಮಾರ್ ತೆಗಿತಿಪ್ಪಿ ಸರ್ ಅವರು ಕೊಡಮಾಡ್ತಕ್ಕಂತಹ ಸೇವಾಶ್ರೀ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ರಮೇಶ್ ಸರ್ ಅವರಿಗೆ ಹಲವಾರು ಪ್ರಶಸ್ತಿಗಳು ಲಭಿಸ್ತಕ್ಕಂಥದ್ದು ತುಂಬಾ ಹರ್ಷವನ್ನು ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಇಂದು ಅತ್ಯಂತ ಶುಭ ಗಳಿಗೆ ಯಾಕಂದ್ರೆ ಸಿರಿಗಣ ವೇದಿಕೆ ವತಿಯಿಂದ ಇಂದು ಕೊಡಮಾಡಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆ ಅವರ ನೆನಪಿಗಾಗಿ ಇಂದು ಕೊಡಮಾಡ್ತಕ್ಕಂಥ ಈ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ರಮೇಶ್ ಚಿಚ್ಕೋಟಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಇವರು ಹಲವಾರು ಕೃತಿಗಳನ್ನು ಬರೆದಿರ್ತಕ್ಕಂಥ ರಮೇಶ್ ಚಿಚ್ಕೋಟಿ ಅವರು ಈ ಛತ್ರಪತಿ ಶಿವಾಜಿ ಮಹಾರಾಜ ಕುರಿತಾಗಿರ್ತಕ್ಕಂತಹ ಕೃತಿಯನ್ನು ಬರೆದಿದ್ದ ಕಾರಣದಿಂದ ಇಂದು ಹಲವಾರು ಪ್ರಶಸ್ತಿ ಲಭಿಸ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಈ ದಿನ ತುಂಬಾ ಶುಭ ದಿನ ಅಂತ ಹೇಳ್ತಾ ಅವರಿಗೆ ಇನ್ನೂ ಅತಿ ಹೆಚ್ಚಾಗಿ ಕೃತಿಗಳನ್ನು ಮತ್ತು ಬಹುಮಾನಗಳನ್ನು ಪ್ರಶಸ್ತಿಗಳು ಲಭಿಸಲಿ ಎಂದು ಹಾರೈಸುತ್ತೇನೆ. ನಮ್ಮ ಕಲಬುರಗಿಯ ಜನತೆಗೋಸ್ಕರ ಹಾಗೂ ನಮ್ಮ ಸಮಾಜದ ಜನತೆಗೋಸ್ಕರ ಕೂಡ ಇದೇನಪ್ಪಾ ಅಂತಂದ್ರೆ ನಮ್ಮ ಸಮಾಜದ ಮುಖಂಡರಾದಂತಹ ಶ್ರೀ ರಮೇಶ್ ಚಿಚ್ಕೋಟಿ ಅವರಿಗೆ ಇಂದು ಒಂದು ಒಳ್ಳೆಯ ಶುಭಗಳಿಗೆ ದಿನದಂದು ಸಾವಿತ್ರಿಬಾಯಿ ಫುಲೆ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಬಂದಿದ್ದು ನಿಜವಾಗ್ಲೂ ಇದು ಒಂದು ಶುಭಗಳಿಗೆ. ಸರ್ ಅವರು ಸುಮಾರು ವರ್ಷಗಳಿಂದ ನಮ್ಮ ಸಮಾಜದಲ್ಲಿ ಹಾಗೂ ಕಲಬುರಗಿಯ ಸಂಸ್ಕೃತಿಯನ್ನು ಉಳಿಸುವ, ನಾಡಿನ ಸಂಸ್ಕೃತಿಯನ್ನು ಉಳಿಸುವ ಕೆಲಸವನ್ನು ಮಾಡ್ತಾ ಬಂದಿರ್ತಾರೆ. ಇವ್ರ ಕೆಲಸ ಹೇಗಪ್ಪ ಅಂತಂದ್ರೆ ಎಲೆಮರೆ ಕಾಯಿ ಇದ್ದಂತೆ, ರೈಟ್? ಈ ಬರೀ ಎಲೆಗಳು ಕಾಣ್ತವೆ, ಕಾಯಿಗಳು ಕಾಣಲ್ಲ. ಆ ಥರ ತಮ್ಮದೇ ಒಂದು ಕ್ಷೇತ್ರದಲ್ಲಿ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಯಾವುದೇ ಒಂದು ಅಪೇಕ್ಷೆ ಇಡದೇನೆ ಮಾಡ್ತಾ ಬಂದಿರ್ತಾರೆ. ಆದ್ರೆ ನಿಜವಾಗ್ಲೂ ನಾವು ಈ ಒಂದು ಸಂಸ್ಥೆಗೆ ಹಾಗೂ ಸುಮಾರು ಪ್ರಶಸ್ತಿ ಬಂದಿರೋ ಆ ಒಂದು ಸಂಸ್ಥೆ ಕೂಡ ನಾವು ಚಿರಋಣಿ. ಯಾಕೆಂತಂದ್ರೆ ಇವರ ಒಂದು ಸೇವೆಯನ್ನು ಪರಿಗಣಿಸಿ ಇವರಿಗೆ ಪ್ರಶಸ್ತಿಯನ್ನು ಕೊಟ್ಟಿರೋದಕ್ಕೆ ನಿಜವಾಗ್ಲೂ ಇವತ್ತು ಸಂತಸದ ಸುದ್ದಿ. ಅದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತೇನೆ. ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅನ್ನು ಹೇಳುತ್ತಾ ಸಿರಿಗನ್ನಡ ವೇದಿಕೆಯು ಇಂದು ನನ್ನನ್ನು ಗುರುತಿಸಿ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿಯನ್ನು ನೀಡಿದ್ದಕ್ಕಾಗಿ ವೇದಿಕೆಗೆ ಮತ್ತು ಎಲ್ಲ ಪದಾಧಿಕಾರಿಗಳ ಧನ್ಯವಾದಗಳನ್ನು ಸಲ್ಲಿಸುತ್ತಿದೆ. ಸಾವಿತ್ರಿಬಾಯಿ ಜ್ಯೋತಿಬಾರಾವ್ ಫುಲೆ ಅವರ ಹೆಸರು ದೇಶದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿದೆ. ಸಾವಿತ್ರಿಬಾಯಿ ಫುಲೆ ಅವರು ಶಿಕ್ಷಣದಲ್ಲಿ ಕ್ರಾಂತಿಯನ್ನು ತಂದಂತಹ ಒಬ್ಬ ಮಹಾನ್ ಮಹಿಳೆ, ಮಹಾನ್ ನಾಯಕಿ ಎಂದು ಇಲ್ಲಿ ಹೇಳಲು ಬಯಸುತ್ತೇನೆ. ಸಾವಿತ್ರಿಬಾಯಿ ಫುಲೆ ಅವರು ಅನೇಕ ತೊಡೆಗಳನ್ನು ಮೆಟ್ಟಿ ನಿಂತು ಅವರು ಸಾಧನೆಗೈದಂಥ ಒಂದು ಮಹಾನ್ ನಾಯಕಿ ಎಂದು ಇಲ್ಲಿ ನಾನು ಸ್ಮರಿಸುತ್ತೇನೆ. ಪ್ರತಿಯೊಬ್ಬ ಮಹಿಳೆಯನ್ನು ಅವರಿಗೆ ಸ್ಮರಿಸಬೇಕಾದಂತಹ ಅನಿವಾರ್ಯತೆಗಳು ಕೂಡ ಇದೆ. ಅವರು ಮಹಿಳೆಯರಿಗಾಗಿ ಹಲವಾರು ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ತಂದಿದ್ದಾರೆ. ಅಂತಹ ಮಹಾನ್ ನಾಯಕಿಯ ಒಂದು ಪ್ರಶಸ್ತಿಯನ್ನು ನನಗೆ ನೀಡಿದಂತಹ ಸಿರಿಗನ್ನಡ ವೇದಿಕೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತಾ, ಎಲ್ಲರಿಗಿಂತ ಹೆಚ್ಚಿನ ಖುಷಿ ಇವತ್ತು ನನ್ನ ಗುರುಗಳಾದಂಥ ಡಾಕ್ಟರ್ ಗವಿಸಿದ್ದೇಶ್ವರ ಪಾಟೀಲ್ ಅವರ ಹಸ್ತದಿಂದ ನಾನು ಈ ಪ್ರಶಸ್ತಿ ಪಡೆದಿದ್ದೇನೆ ಎಂದು ಮತ್ತು ಅವರು ನೀಡಿದಂಥ ಪ್ರಶಸ್ತಿ ನನಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಸಾಧನೆಗಳು, ಸೇವೆಯನ್ನು ಮಾಡಲು ನನಗೆ ಉತ್ಸಾಹವನ್ನು ತಂದಿದೆ ಎಂದು ಹೇಳಲು ಬಯಸುತ್ತೇನೆ. ಮತ್ತೊಮ್ಮೆ ಸಿರಿಗನ್ನಡ ವೇದಿಕೆ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತೇನೆ.